ಇದೇ ಒಂದು 45 ಡೇಸ್ ಮುಂಚೆ ಎಲ್ಲೋ ಒಂದು ಸ್ಟೇಜಲ್ಲಿ ನಾನು ಸಾಫ್ಟ್ ಆಗಿಬಿಟ್ಟಿದ್ದೆ. ಡೇ 37 ಫಿಸಿಕಲಿ ಎಲ್ಲ ಮೆಂಟಲಿ. ಗ್ರೋತ್ ಬದಲು ಕಂಫರ್ಟ್ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಜಿಮ್ ಸ್ಕಿಪ್ ಮಾಡಿದ್ದೆ, ಡಿಸಿಪ್ಲಿನ್ ಸ್ಕಿಪ್ ಮಾಡಿದ್ದೆ. ಅಯ್ಯೋ ಬಿಡು ಪರವಾಗಿಲ್ಲ ಅಂತ ನನಗೆ ನಾನೇ ಹೇಳ್ಕೊಂಡಿದ್ದೆ. ಸ್ಲೋ ಆಗಿ ಆ ಎಡ್ಜ್ ಹೋಗ್ಬಿಟ್ಟಿತ್ತು. ನನ್ನ ಫೈರ್ ಬರ್ನ್ಔಟ್ ಆಗಿಬಿಟ್ಟಿತ್ತು. ಪ್ರೂವ್ ಮಾಡಬೇಕು ಅನ್ನೋ ಹಂಗರ್ ಕಂಪ್ಲೀಟ್ಲಿ ಸೈಲೆಂಟ್ ಆಗೋಗಿತ್ತು. ಒಂದಿನ ಕ್ಲಾರಿಟಿ ಬಂದಿದ್ದೇನೆಂದರೆ, ಯಾರು ಬಂದು ನನ್ನ ಲೈಫ್ ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಯಾರೂ ಮೋಟಿವೇಟ್ ಮಾಡಲ್ಲ. ಯಾವುದೇ ಥರ ಶಾರ್ಟ್ ಕಟ್ಸ್ ಇರಲ್ಲ, ಸೆಕೆಂಡ್ ಚಾನ್ಸ್ ಅಂತೂ ಬರೋದೇ ಇಲ್ಲ. ನಾನು ರಿಯಲೈಸ್ ಆಗಿದ್ದೇನೆಂದರೆ ಮತ್ತೆ ಹಾರ್ಡ್ ಆಗಬೇಕು. ಇಲ್ಲ ಅಂದರೆ ನಾನು ಎಲ್ಲರ ಥರ ಆ್ಯಾವ್ರೇಜ್ ಆಗಿನೇ ಇರಬೇಕಾಗಿ ಬರುತ್ತೆ. ಸೊ ಬ್ಯಾಕ್ ಟು ಬೇಸಿಕ್ಸ್. ಬೆಳಗ್ಗೆ ಎದ್ದು ಯಾವುದೇ ಥರ ಎಕ್ಸ್ಕ್ಯೂಸಸ್ ಇರಲ್ಲ, ಎಮೋಷನ್ಸ್ ಇರಲ್ಲ, ಬರೀ ಕೆಲಸ ಮಾತ್ರ. ಯಾಕಂದರೆ ಗಂಡ್ಸಂದರೆ ಬರೀ ಮಾತಾಡೋದಲ್ಲ, ಎಷ್ಟೇ ಕಷ್ಟ ಆದರೂ ಮಾಡಿ ತೋರಿಸೋದು. ಇವಾಗ ನಾನು ಯಾವುದೇ ಥರ ಮೋಟಿವೇಶನ್ ಚೇಂಜ್ ಮಾಡ್ತಿಲ್ಲ, ಡಿಸಿಪ್ಲಿನ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಈಗ ಆಫ್ಟರ್ ಅ ಮಂತ್ ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್. ಇದು ಪಾಸಿಬಲ್ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನಾನು ನನ್ನ ಹಳೆ ಸೆಲ್ಫ್ನ ಹುಡ್ಕೊಂಡು ಹೋಗ್ತಿಲ್ಲ, ಆದರೆ ನಾನು ಹೊಸ ಅವತಾರನ ನಾನು ರೀಬಿಲ್ಡ್ ಮಾಡ್ತಾ ಇದ್ದೀನಿ.